ನನ್ನ ಕಲೆ ಅನ್ನೋದು ಇನ್ನೂ ಹೊರಗಡೆ ಬರಲಿಲ್ಲ. ನಾನು ಸ್ಕ್ರಿಪ್ಟ್ ಬರೀತಿದ್ದೆ, ಹಾಗೇನೆ ಆಕ್ಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಈಗ ಪೇಂಟಿಂಗ್ ಅಂದ್ರೆ 1 ದಿನ 2 ದಿನ 3 ದಿನ ಅಥವಾ 5 hours 6 hours ಹಿಂಗ್ ತಗೊಂಡು ಪೇಂಟ್ ಮಾಡ್ತೀವಿ. ಬಟ್ ಅದು ಕೇವಲ ಒಂದು ಹಾಡು ಮುಗಿಯೋಷ್ಟ್ರೊಳಗೆ 3 ರಿಂದ 5 ನಿಮಿಷದೊಳಗೆ ನಿಮ್ಮ ಒಂದು ಪ್ರದರ್ಶನ ಸ್ಟೇಜ್ ಮೇಲೆ ಇರುತ್ತೆ. ಆಮೇಲೆ ನಾವ್ ಏನ್ ಚಿತ್ರ ಬರೀತಾ ಇದೀವಿ ಅದ್ರ ಮೇಲೆ ಗಮನ ಇರಬೇಕು. ಅಷ್ಟು ದೊಡ್ಡ ಜಾಗದಲ್ಲಿ ರಂಗೋಲಿ ಬಿಡ್ಬೇಕು ಅಂದ್ರೆ ನಿಮ್ ಪ್ರಿಪರೇಷನ್ ಯಾವ ರೀತಿ ಇರುತ್ತೆ? ಈಗ ನೀವ್ ಹೇಳ್ದಂಗೆ ಯಾವ್ದು ಪ್ರಿಪರೇಷನ್ ಇರಲ್ಲ. ನಾವೊಂದು ಪಿಕ್ಚರ್ ನ ಆ ಜಾಗಕ್ಕೆ ಸೂಟ್ ಆಗಂಗೆ ಪ್ರಿಪೇರ್ ಮಾಡ್ತೀವಿ. ರಂಗೋಲಿಯಲ್ಲೇ ಕಂಟಿನ್ಯೂ ಆಗುತ್ತೆ ಅಥವಾ ಇನ್ನೂ ವಿಭಿನ್ನವಾಗಿ ಏನಾದ್ರು ಪ್ರಯತ್ನ ಮಾಡ್ತೀರಾ? ನಾನು ತೋರಿಕೆಗೆ ಹೇಳ್ಕೊತಿರೋದಲ್ಲ, ಆ ಒಂದೊಂದು ಚಿತ್ರಗಳು ಜೀವ ತುಂಬುತ್ತೆ. ಚಿತ್ರಗಳಲ್ಲಿ ಜೀವ ತುಂಬ ಅಂತದ್ದು ಆ ಚಿತ್ರಗಳೇ ಮಾಡಿಸ್ಕೊಳ್ಳೋಂಥದ್ದು, ನಾವೇನು ಮಾಡಲ್ಲ. ಹಿಂಗೆ ಸ್ವಂತ ಪರಿಶ್ರಮದಿಂದ ಬಂದಂತ ಕಲಾವಿದ. ನೀವ್ ಹೇಳ್ದ ಹಾಗೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಆ ದೇವ್ರನ್ನ ನೆನೆಸ್ಕೊಳ್ಳೇಬೇಕು. ಯಾಕೆಂದ್ರೆ 42,000 ಸ್ಕ್ವೇರ್ ಫೀಟ್ ಅಷ್ಟು ಉದ್ದಕ್ಕೆ ಆ ಚಿತ್ರವನ್ನ ನಾನ್ ಬರ್ದಿದ್ದಂತ ಹೇಳೋದಲ್ಲ, ರಾಯರ ಬರ್ಸ್ಕೊಂಡಿದ್ದು. ಈ ಒಂದು ಚಿತ್ರ ನನ್ನೊಬ್ಬನಿಂದ ಆಗ್ಲಿಲ್ಲ, ನನ್ನ ತಂಡ ಇದೆ. ನನ್ನ ತಂಡದಲ್ಲಿ ಲಕ್ಷ್ಮಿ ಮೇಡಮು, ಸಂಪ್ರೀತ್, ರವಿಚಂದ್ರನ್, ಆದಿತ್ಯ, ಪುನೀತ್ ರಾಯಣ್ಣ, ಆಮೇಲೆ ರಾಘವಣ್ಣ, ಹೀಗೆ ಮಂಜು ಸರ್, ಒಂದು 7-8 ಜನ ಸೇರಿ ಆ ಒಂದು ಚಿತ್ರವನ್ನ ಇದ್ ಮಾಡಿದ್ವಿ. ಮೇನ್ ಆಗಿ ನಾನೇ ಇರ್ಬೋದು, ಯಾಕೆಂದ್ರೆ ಗ್ರಾಫ್ ಎಲ್ಲ ಹಾಕಿರ್ಬೋದು. ಯಾಕೆಂದ್ರೆ 2 ಕೈ ಹೊಡೆದ್ರೇನೆ ಚಪ್ಪಾಳೆ. ಅಲ್ಲಿ 39 ರಿಂದ 41ರಷ್ಟು ಟೆಂಪ್ರೇಚರ್ ಇತ್ತು ಅಲ್ಲಿ. ಎಲ್ರಿಗೂ ಕೈಲೆಲ್ಲ ಬೊಕ್ಕೆ ಎಲ್ಲ ಬರೋಂಥದ್ದು ಇದೆಲ್ಲ ಇತ್ತು. ಅದಕ್ಕಿಂತ ಹೆಚ್ಚಾಗಿ ನಾವು ಆ ದೇವರನ್ನ ತುಂಬಾ ನಂಬಿದ್ವಿ. ನೀವು ನಂಬಲ್ಲ, ಇವತ್ತಿಗೆ ಒಂದು 10 ರಿಂದ 20 ದೊಡ್ಡ ರಂಗೋಲಿಯನ್ನ ಹಾಕಿದೀವಿ. ಇವತ್ತುವರೆಗೂ ನಮ್ಮ ತಂಡದ ಎಲ್ಲಾ ಸದಸ್ಯರಾಗಿರ್ಬೋದು, ನಾನಾಗಿರ್ಬೋದು, ಒಂದು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಯಾರು ಗೆಸ್ಟ್ಗಳು ಬರ್ತಾರೆ ಅವರು ಕೂಡ ಚಪ್ಪಲಿಯನ್ನ ಧರಿಸುವಂತಿಲ್ಲ. ಯಾಕೆಂದ್ರೆ ಅಲ್ಲಿ ಒಂದು ದೊಡ್ಡ ವ್ಯಕ್ತಿಗಳ ಚಿತ್ರ ಬರ್ದಿರ್ತೀವಿ, ಹಾಗೇನೆ ದೇವರ ಚಿತ್ರವನ್ನು ಬರ್ದಿರ್ತೀವಿ. ಅಲ್ಲಿಗೆ ಯಾರಿಗೂ ಚಪ್ಪಲಿ ಹಾಕಲ್ಲ. ಸೊ ನಾನು 39 ರಿಂದ 41 ಡಿಗ್ರಿ ಅಂದಾಗ ನಮ್ಮ ಕಾಲೆಲ್ಲ ಅಷ್ಟು ಹೀಟ್ ಆಗ್ತಿತ್ತು. ಫುಲ್ ಕೆಲವ್ರಿಗೆ ನಮ್ಮ ಮಧುವಣ ಅಂತ ಸ್ಟಾರ್ಟಿಂಗ್ ಒಂದು ರಾಯರ್ದ್ ಮಾಡಿದ್ವಿ, ಅದಂತೂ ಬಹಳ ರೋಚಕ ಆಗಿತ್ತು. ಯಾಕೆಂದ್ರೆ ಬಿಟ್ಟಿ ಮಳೆ ಬರ್ತಾ ಇತ್ತು, ಮಳೆಲೆಲ್ಲ ಹೋಗ್ತಾ ಇತ್ತು. ಒಟ್ಟು 3 ದಿನ ಸತತರ ಪರಿಶ್ರಮದಿಂದ ಮಾಡಿದ್ವಿ. ಬಟ್ ಅಷ್ಟು ನಮ್ಗೆ ತೃಪ್ತಿ ಇರ್ಲಿಲ್ಲ, ಯಾಕೆಂದ್ರೆ ಮಳೆರಾಯನ ಒಂದು ಪರೀಕ್ಷೆ ಜಾಸ್ತಿ ಇತ್ತು. ಈ ತರ ಇತ್ತು ಮ್ಯಾಮ್. ತುಂಬಾ ಚಿತ್ರಗಳಿದೆ, ಖುಷಿ ಆಗುತ್ತೆ. ಒಂದು ಝೀರೋಲಿ ಇದ್ದಂತಹ ಒಬ್ಬ ಪುಟ್ಟ ಕಲಾವಿದ ಇಲ್ಲಿ ಗಂಟ ಬರ್ಲಿಕ್ಕೆ ಕಾರಣ ನನ್ನಲ್ಲಿರುವಂತಹ ಶ್ರದ್ಧೆ, ಭಕ್ತಿ, ಆಮೇಲೆ ಒಂದು ಛಲ ಅನ್ನೋದಿರುತ್ತೆ. ಯಾಕೆಂದ್ರೆ ಹಿಂಗ್ ಸಾಯೋದ್ಕಿಂತ ಏನಾದ್ರೂ ಅಚೀವ್ಮೆಂಟ್ ಮಾಡಿ ಸಾಯ್ಬೇಕು ಅನ್ನೋದು ನನ್ನ ಧ್ಯೇಯ. ಖಂಡಿತ. ಪುನೀತ್ ಅವ್ರು ಮೂಲತಃ ಮೈಸೂರವರು? ಹೌದು ಮ್ಯಾಮ್, ಹೌದು. ಹುಟ್ಟಿ ಬೆಳೆದಿದ್ದಲ್ಲ ಇಲ್ಲೇ? ಹೌದು ಮ್ಯಾಮ್, ನಾನು ಮೂಲತಃ ಮೈಸೂರಿನ ನಾಡನಹಳ್ಳಿ ಎಂಬ ಒಂದು ಪುಟ್ಟ ಗ್ರಾಮದವನು. ನಾನು ಓದಿದ್ದೆಲ್ಲ ವಿದ್ಯಾಭ್ಯಾಸ ಎಲ್ಲ ಬಂದು ನಮ್ಮ ವಿದ್ಯಾ ಜ್ಯೋತಿ ಅಂದ್ಬಿಟ್ಟು ಅಲ್ಲಿನ ಸಿಸ್ಟರ್ಸ್ ಎಲ್ಲ ನನಗೆ ಬಹಳ ಸಪೋರ್ಟ್ ಮಾಡಿದ್ರು. ಗ್ರೇಟಾ ಸಿಸ್ಟರ್, ಲಿಸಿ ಸಿಸ್ಟರ್, ಅಲ್ಫೋನ್ಸ್ ಅಂದ್ಬಿಟ್ಟು ಎಲ್ಲ ಟೀಚರ್ ಸಿಸ್ಟರ್ಸ್ಗಳು ನನ್ಗೆ ಇದು ಮಾಡಿದ್ರು. ಯಾಕೆಂದ್ರೆ ಬಾಲ್ಯದಲ್ಲಿ ತುಂಬಾ ಚೆನ್ನಾಗಿದ್ವಿ. ಹೋಗ್ತಾ 9ನೇ ಕ್ಲಾಸಿಗೆ ಬರ್ತೀನಿ. ಆ ಸಂದರ್ಭದಲ್ಲಿ ನಮ್ಮ ತಂದೆನ ಕಳ್ಕೊಬಿಡ್ತೀನಿ. ಅಣ್ಣ ಹ್ಯಾಂಡಿಕ್ಯಾಪ್. ಜೀವನ ಬಹಳ ಕಷ್ಟ ಇತ್ತು. ಯಾಕೆಂದ್ರೆ ಒಂದ್ ಸ್ವಲ್ಪ ಅದೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗ್ತಿದ್ರು. ದೇವರು ನಮ್ಮ ತಂದೆನ ಕಳ್ಕೊಂಡಾದ್ಮೇಲೆ ಬಹಳ ಕಷ್ಟ ಆಗೋಯ್ತು. ಕುಟುಂಬದ ನಿರ್ವಹಣೆಗೆ ಹೂವು ಎಲ್ಲ ಮಾರಿದ್ದೀನಿ, ಬೇರೆ ಕೆಲಸಗಳನ್ನೆಲ್ಲ ಮಾಡಿದ್ದೀನಿ. ಅದಾದ್ಮೇಲೆ ಇಲ್ಲಿದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಇಲ್ಲಿಂದ ಉಡುಪಿಗೆ ಹೋಗ್ತೀನಿ ಮ್ಯಾಮ್. ಉಡುಪಿಯ ಪೆರಡೂರಿನ ಜನತೆಗೆ ನಾನು ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ತಿಳಿಸ್ತೀನಿ. ಇವತ್ತು ಏನು ಕಲಾವಿದನೇ ಇದ್ದಾನೆ ಅದಕ್ಕೆ ಪೆರಡೂರಿನ ಅನಂತ ಪದ್ಮನಾಭ ದೇವರು, ಹಾಗೇನೆ ಅಲ್ಲಿನ ಜನತೆಗಳೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೆಕ್ಸ್ಟ್ ನಾನು ಪೆರಡೂರಿನ ಜನತೆ ಎಲ್ಲ ಬಹಳ ಸಪೋರ್ಟ್ ಮಾಡಿದ್ರು. ಅಲ್ಲಿ ನನಗೆ ಚಿತ್ರಗಳ ಒಂದು ಈಸಿ ಆಯಿತು. ಅದಾದ ಬಳಿಕ ಅಲ್ಲಿ ನಮ್ಮ ಅಕ್ಕ ಬಾವ ಅವ್ರ ಜೊತೆ ಇದ್ದೆ, ರಘುಬಾವ ಮತ್ತು ನಯನಕ್ಕ ಅಂದ್ಬಿಟ್ಟು. ಅವ್ರ ಜೊತೆ 2 ವರ್ಷ ಕಳೆದೆ. ಅದಾದಮೇಲೆ ನಾನು ಪೆರಡೂರಿನ ಕಾಲೇಜ್ನಲ್ಲಿ PUC ಮುಗಿಸ್ಕೊಂಡು ನಂತರ ಮತ್ತೆ ಮೈಸೂರಿಗೆ ಬರ್ತೀನಿ. ಆವಾಗ ನನಗೆ ಅಲ್ಲಿ ಒಬ್ರು ಟೀಚರ್ ಸುಜಾತಾ ಮೇಡಮ್ ಅಂದ್ಬಿಟ್ಟು, ನನ್ನ ತಾಯಿ ಅಂದರೆ ತಪ್ಪಾಗಲ್ಲ, ನಾನು ಇಲ್ಲಿ ನೆಕ್ಸ್ಟ್ ಕೆಲಸ ಮಾಡಬೇಕು, ನನ್ನ ಕುಟುಂಬನ ನಿರ್ವಹಿಸಬೇಕು ಅಂತ ಹೇಳಿ ಜವಾಬ್ದಾರಿ ತಗೊಂಡು ಏನಾರು ಮಾಡಬೇಕು ಅಂತ ಬಂದಾಗ ಅವ್ರು ನೀನು ಚೆನ್ನಾಗಿ ಓದ್ತಾ ಇದೆಯಾ, ಚುರುಕಾಗಿದೆಯಾ, ಏನಕ್ಕೆ ನೀನು ಇದು ಮಾಡ್ತೀಯ ಅಂದ್ಬಿಟ್ಟು ಮತ್ತೆ ಅಲ್ಲಿ ಉಡುಪಿ ಕರೆಸಿ ಅಲ್ಲಿ BCM ಹಾಸ್ಟೆಲ್ ಹಿರಿಯಡ್ಕ ಅಂದ್ಬಿಟ್ಟು ಅಲ್ಲಿ ಸೇರಿಸಿದ್ರು. ಅಲ್ಲಿ ಸೇರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ದಿನ ಫಸ್ಟ್ ಇಯರ್ ಎಲ್ಲ ಡಿಗ್ರಿ ಮಾಡಬೇಕಾದ್ರೆ ಅಲ್ಲಿನ ಟೀಚರ್ಸ್ ಎಲ್ಲ ಸಖತ್ ಸಪೋರ್ಟ್ ಇತ್ತು. ಬಟ್ ನನ್ನ ಕಲೆ ಅನ್ನೋದು ಇನ್ನೂ ಹೊರಗಡೆ ಬರಲಿಲ್ಲ. ನಾನು ಸ್ಕ್ರಿಪ್ಟ್ ಬರೀತಿದ್ದೆ, ಹಾಗೇನೆ ಆಕ್ಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿದೆ. ಈ ಪೇಂಟಿಂಗ್ಗೆ ಇನ್ನೂ ಪಾದಾರ್ಪಣೆ ಮಾಡಿರ್ಲಿಲ್ಲ. ಆ ಟೈಮಲ್ಲಿ ನಮ್ಮ ಅಣ್ಣ ತೀರೋಗ್ಬಿಡ್ತಾರೆ.
ಮೈಸೂರಿಗೆ ಬಂದು ಎಲ್ಲ ಕಾರ್ಯ ಎಲ್ಲ ಮುಗಿಸಿ ಒಂದಷ್ಟು ದಿನ ಇಲ್ಲೇ ಇದ್ದು ಅಮ್ಮನಿಗೆ ಸಾಂತ್ವನ ಎಲ್ಲ ಹೇಳಿ ಹೋಗುವಾಗ ಬಸ್ಸಲ್ಲಿ ವಿಲಾಸ್ ನಾಯಕ್ ಅವ್ರದ್ದೊಂದು ಪೇಂಟಿಂಗ್ ನೋಡ್ತೀನಿ. ಅವರು ಏಷ್ಯಾ ಖಂಡದಲ್ಲೇ ಅತ್ಯಂತ ವೇಗದ ಚಿತ್ರಗಾರರು. ಸೊ ಅವ್ರು ನೋಡಿದಾಗ ನನ್ಗೇನೋ ಒಂದು ಹೊಡಿತು. ಯಾಕೆಂದ್ರೆ ಚಿಕ್ಕನಿಂದ ಚಿತ್ರ ಅಂದ್ರೆ ಬಹಳ ಇಷ್ಟ ಇತ್ತು. ನಮ್ಮ ಅಪ್ಪ ಅವರು ಬರ್ತಿದ್ರೆ ಎಲ್ಲ ಎತ್ತಿ ಅವನ್ಸಿಟ್ಬಿಡೋದು, ಬಳಪ ಕಲ್ಲಲ್ಲಿ ಇದ್ ಮಾಡೋದು. ವಿದ್ಯಾಜ್ಯೋತಿ ಸ್ಕೂಲಲ್ಲಿ ಸಾಕಷ್ಟು ಪ್ರೈಸ್ಗಳನ್ನ ಗೆದ್ಕೊಂಡ್ಬಂದಿನಿ. ಪ್ರತಿಭಾ ಕಾರಂಜಿಲಿ ಕ್ಲೇ ಮಾಡಲಿಂಗು, ಪೇಂಟಿಂಗು, ಆಕ್ಟಿಂಗು, ಇಷ್ಟರಲ್ಲೆಲ್ಲ ಸಾಕಷ್ಟು ಇದಿತ್ತು. ಆ ಒಂದು ಮತ್ತೆ ಆಯ್ತು. ಅದಾದ್ಮೇಲೆ ಅದು ಈಸಿ ಇರ್ಲಿಲ್ಲ. ಈಗ ಪೇಂಟಿಂಗ್ ಅಂದ್ರೆ 1 ದಿನ 2 ದಿನ 3 ದಿನ ಅಥವಾ 5 hours 6 hours ಹಿಂಗ್ ತಗೊಂಡು ಪೇಂಟ್ ಮಾಡ್ತೀವಿ. ಬಟ್ ಅದು ಕೇವಲ ಒಂದು ಹಾಡು ಮುಗಿಯೋಷ್ಟ್ರೊಳಗೆ 3 ರಿಂದ 5 ನಿಮಿಷದೊಳಗೆ ನಿಮ್ಮ ಒಂದು ಪ್ರದರ್ಶನ ಸ್ಟೇಜ್ ಮೇಲೆ ಇರುತ್ತೆ. ಒಂದು ಕಾಲ್ ತುದಿಯಿಂದ ಹಿಡಿದು ಕೂದಲುವರೆಗೂ ಆ ಮೂಮೆಂಟ್ಸ್ ಇರುತ್ತೆ. ಆಮೇಲೆ ನಾವ್ ಏನ್ ಚಿತ್ರ ಬರಿತಾ ಇದೀವಿ ಅದ್ರ ಮೇಲೆ ಗಮನ ಇರ್ಬೇಕು. ಸೊ ಈ ಚಿತ್ರ ಬರಿಬೇಕಾದ್ರೆ ಬಹಳ ಸವಾಲುಗಳು ಆಯ್ತು. ನಾನು ಏನಾದ್ರು ಮಾಡ್ಬೇಕು, ಅಚೀವ್ಮೆಂಟ್ ಮಾಡ್ಬೇಕು, ನಾನು ವಿಭಿನ್ನವಾಗಿರ್ಬೇಕು, ಅವಳ ಸಮಾಜಕ್ಕೆ ಒಂದು ಒಳ್ಳೆ ಇದ್ ಕೊಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ದವನು ನಾನು ಮೊದಲೇ. ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಫಸ್ಟು ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತೀನಿ ಮ್ಯಾಮ್. ಅಲ್ಲಿ ದೇವಾಡಿಗರ ಭವನ ಅಂದ್ಬಿಟ್ಟು ನಮ್ಮ ರತ್ನಾಕರಣ ಅವರು ಒಂದು ಅವಕಾಶನ ಕೊಡ್ತಾರೆ ಹಿರಿಯಡ್ಕದಲ್ಲಿ, ಮಾಡಪ್ಪ ಅಂತ ಹೇಳ್ತಾರೆ. ನಮ್ಮ ಹಾಸ್ಟೆಲ್ ಹುಡುಗರೆಲ್ಲ ಸೇರಿ ಸಖತ್ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ಅದು ಸ್ಟಾರ್ಟಿಂಗ್ ಬಹಳ ಕಷ್ಟ ಇತ್ತು. ಯಾಕೆಂದ್ರೆ ಶೀಟ್ಗಳೆಲ್ಲ ಕಾಸ್ಟ್ಲಿ, ಒಂದು 10 ರೂಪಾಯಿ 20 ರೂಪಾಯಿ ಆ ತರದ್ದು ತಗೊಂಡ್ ಮಾಡಕ್ಕಾಗಲ್ಲ, ದೊಡ್ಡ ಶೀಟ್ ಅಲ್ಲೇ ಮಾಡ್ಬೇಕು. ಅದಾದ್ಮೇಲೆ ಪೇಂಟಿಂಗ್ ಇನ್ನೂ ಕಾಸ್ಟ್ಲಿ. ನಾವು ಸ್ಟಾರ್ಟಿಂಗ್ ಏನೋ ಆಯ್ಕೆ ಮಾಡ್ಕೊಬಿಟ್ಟಿದ್ವಿ, ಈ ತರ ಚಿತ್ರ ಮಾಡ್ಬಿಡ್ಬೋದು ಹಂಗೆ ಹಿಂಗೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಕ್ ಹೋಗ್ತೀನಿ, ಅವ್ರ ತರನೇ ಉಲ್ಟಾ ಮಾಡ್ಬೇಕು ಅನ್ನೋದು ಕಾನ್ಸೆಪ್ಟ್ ಬಂದ್ಬಿಡ್ತು. ಅದು ಇನ್ನೂ ಡಿಫಿಕಲ್ಟ್. ಅದಾದ್ಮೇಲೆ ಹೆಂಗೆ ಏನು ಅಂದ್ಬಿಟ್ಟು ಫುಲ್ಲು ಪ್ರಾಕ್ಟೀಸ್ ಇಲ್ಲ ಅಂದ್ರು ಸಾಕಷ್ಟು ಶೀಟ್ಗಳು ವೇಸ್ಟ್ ಆಯ್ತು, ಸಾಕಷ್ಟು ಪೇಂಟ್ ವೇಸ್ಟ್ ಆಯ್ತು. ಅದಾದ್ಮೇಲೆ ರೆಡಿ ಆಗುತ್ತೆ ಟಿಲ್ ಎಲ್ಲ ನಮ್ಮ ಹುಡುಗರು ಕೂಡ ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಅದಾಗಲ್ಲ ಅಷ್ಟೆಲ್ಲ ಕಷ್ಟ ಅದು. ಅದ್ರಲ್ಲೂ ನಾನು ತಗೊಂಡಿದ್ ಪಿಕ್ಚರ್ ಯಾವ್ದು ಅಂದ್ರೆ ನನ್ನ ಬಹಳ ಫೇವ್ರೆಟ್ ಗಾಡ್ ಹನುಮಂದು ಕರಣಾಚಾರ್ಯ ಅವರು ಒಂದು ಆಂಗ್ರಿ ಹನುಮಂತ್ ಫೇಸ್ ಮಾಡಿರ್ತಾರೆ. ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ. ಸೊ ಅದು ಕಂಟಿನ್ಯೂ ನಾವು ಪ್ರಾಕ್ಟೀಸ್ ಮಾಡ್ದೆ ಮ್ಯಾಮ್. ಅದಾಯ್ತು. ಅದಾದ್ಮೇಲೆ ಸಂಜೆ ಕಾರ್ಯಕ್ರಮ ಇತ್ತು, ಹೋಗಾದ್ಮೇಲೆ ಜನ ನೋಡಿದ ತಕ್ಷಣ ಕೈಕಾಲೆಲ್ಲ ನಡುಗ್ತಾ ಇದೆ. ಒಂದ್ ಸ್ವಲ್ಪ ಸ್ಟೇಜ್ ಫಿಯರ್ ಇರ್ಲಿಲ್ಲ, ಯಾಕೆಂದ್ರೆ ನಾನು ಸ್ಟೇಜ್ ಅಲ್ಲೆಲ್ಲ ಮಾತಾಡೋದಾಗಿರ್ಬೋದು, ಆಂಕರಿಂಗ್ ಇದ್ರದೆಲ್ಲ ಮಾಡ್ತಾ ಇದ್ದೆ. ಸೊ ಅದ್ರದ್ದೇನು ಭಯ ಇರ್ಲಿಲ್ಲ. ಬಟ್ ಕೈಲಿ ಬ್ರಷ್ ಇಟ್ಕೊಂಡಾಗ ಕೈಯೆಲ್ಲ ಶೇಕ್ ಆಗಕ್ ಸ್ಟಾರ್ಟ್ ಆಗೋಯ್ತು. ಯಾಕೆಂದ್ರೆ ಗೊತ್ತಿಲ್ದಿರಂಗೆ ಅಲ್ಲ, ಅಷ್ಟು ಜನ ನೋಡ್ತಾ ಇದ್ರೆ ಇಲ್ಲಿ ಏನು ಫೇಲ್ ಆಗೋಗುತ್ತಾ ಅಥವಾ ಯಾವ ತರ ಆಗುತ್ತೆ ಅನ್ನೋದು ಒಂದು ಇಂಟೆನ್ಷನ್ ಸ್ಟಾರ್ಟ್ ಆಯ್ತು. ಆ ನಿಟ್ಟಿನಲ್ಲಿ ಏನೋ ಒಂದು ಬಜರಂಗಿ ಮೇಲೆನೆ ಭಾರ ಹಾಕಿ ಸ್ಟಾರ್ಟ್ ಮಾಡ್ದೆ ಮ್ಯಾಮ್. ಎಲ್ಲ ಬರಿತಾ ಇದೀನಿ ಹಾಡ್ಗೆ, ಯಾರು ಏನು ರೆಸ್ಪಾನ್ಸ್ ಇಲ್ಲ. ಯಾಕೆ ಅಂದ್ರೆ ನಂಗೆ ಗೊತ್ತಿಲ್ಲ, ಇದು ಮೊದಲನೇದಲ್ವಾ, ನಾನು ಅದೇ ಸ್ಪೀಡ್ ಅಲ್ಲಿ ಏನೋ ಮಾಡ್ತಾ ಇದ್ದೀನಿ. ಬಟ್ ಜನಗಳದ್ದು ಏನು ರೆಸ್ಪಾನ್ಸ್ ಇಲ್ಲ. ನನಗೆ ಭಯ ಆಗೋಯ್ತು, ಏನಪ್ಪ ಎಲ್ಲ ಇದ್ ಮಾಡ್ತಾ ಇದ್ರಲ್ಲ, ಫೇಲ್ಯೂರ್ ಆಗೋಯ್ತಾ. ಯಾಕೆಂದ್ರೆ ಮೊದಲನೇ ಅಟೆಂಪ್ಟ್ ಅದು ಯಾವತ್ತೂ ಲೈಫಲ್ಲಿ ಮರೆಯಕ್ಕಾಗಲ್ಲ. ಇದಾಗೋಯ್ತಲ್ಲ ಅನ್ಕೊಂಡು ಮಾಡ್ದೆ. ಅದಾದ್ಮೇಲೆ ಹಿಂಗ್ ಎತ್ಬಿಟ್ಟು ಹಿಂಗ್ ಟರ್ನ್ ಮಾಡ್ತೀನಿ ಮ್ಯಾಮ್, ಒಂದು ಜೋರಾದ ಚಪ್ಪಾಳೆ, ಜೋರಾದ ವಿಜಿಲು ಅಲ್ಲಿಂದ ಬಂತು. ಅವಾಗ ನಾನು ಒಬ್ಬ ಕಲಾವಿದನ್ಗೆ ಸೂಟ್ ಆಗ್ತೀನಿ ಅಂತ ಅನ್ಸಿದ್ದ ಆ ಕ್ಷಣ. ಯಾಕೆಂದ್ರೆ ಅಲ್ಲಿ ಬಂದಿದ್ ಸೌಂಡ್ ಹಂಗಿತ್ತು. ಅದಾದ್ಮೇಲೆ ಆ ಫೋಟೋ ಎಲ್ಲ ಮೊದಲನೇದು ನಂದು. ಅದಾದ್ಮೇಲೆ ಉದಯಣ ಅನ್ಬಿಟ್ಟು ಅಲ್ಲಿ ಆರ್ಕೆಸ್ಟ್ರಾ ನಡೆಸ್ತಿದ್ರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಸಾಕಷ್ಟು ವೇದಿಕೆಗಳನ್ನ ತೋರಿಸಿದ್ರು ಅಲ್ಲಿ ಉಡುಪಿಲಿ. ಅದಾದ್ಮೇಲೆ ಮೂಡುಬಿದ್ರೆ ಆಳ್ವಾಸಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವ್ರ ಚಿತ್ರ, ಹೀಗೆ ಕಾಲೇಜ್ ಫಂಕ್ಷನ್ಸ್ ಅಲ್ಲಿ, ಆಮೇಲೆ NSS ಅಲ್ಲಿ ಸಾಕಷ್ಟು ವೇದಿಕೆಗಳನ್ನ ನನ್ನ ತುಳುನಾಡಲ್ಲಿ ಮುಗಿಸ್ತೀನಿ. ಅದು ನನ್ನ ಡಿಗ್ರಿಯಲ್ಲಿ. ಆ ಮಧ್ಯದಲ್ಲೇ ನನ್ನ ಆಶಾ ಮೇಡಮ್ ಆಗಿರ್ಬೋದು, ಸುಜಯ ಮ್ಯಾಮ್ ಅಂದ್ಬಿಟ್ಟು, ಸೋಜನ್ ಸರ್ ಅಂತ, ಅವರೆಲ್ಲ ಬಹಳ ಸಪೋರ್ಟ್ ಮಾಡ್ತಿದ್ರು. ಅದ್ರ ಜೊತೆಗೆ ನ್ಯಾಷನಲ್ಸ್ 2 ಪ್ರೈಸ್ ಹೊಡೆದಿದ್ದೆ ಅಲ್ಲಿ. ಕಸದಿಂದ ರಸ ಅನ್ನೋದನ್ನ ಮ್ಯಾಂಗ್ಳೂರಲ್ಲಿ ಮಾಡಿದ್ರು. ಅದು ಒಂದು ರೋಚಕ ಕಥೆಗಳು. ಅಲ್ಲೆಲ್ಲ ಹೋಯ್ತಾ ಏನೇನ್ ಸಿಕ್ತೋ ಅದೆಲ್ಲ ತಗೊಂಡ್ ಹೋಗ್ತಿದೆ. ಒಬ್ಬ ಕಲಾವಿದ ಅಂತ ಅಂದ್ಮೇಲೆ ನಮ್ಮ ಉದಯಣ್ಣವರ ಅಣ್ಣ ಒಬ್ರು ಹೇಳ್ತಿದ್ರು, ಅವನು ಆ ಕೈಯಿಂದ ಏನಾದ್ರು ಹಿಂಗ್ ಅಂದ್ರು ಕೂಡ ಅದು ಒಂದು ಆರ್ಟ್ ಆಗುತ್ತಂತ, ಅದು ದೇವರ ಅನುಗ್ರಹ ಇದ್ರೆ ಮಾತ್ರ ಹಂಗಾಗದಂತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲಾನು ತುಂಬ್ಕೊಂಡು ಹೋಗಿ ಏನೋ ಮಾಡಿದ್ದೆ. ಪ್ರೈಸ್ ಬರಲ್ಲ ಅನ್ಬಿಟ್ಟು ಮ್ಯಾಂಗ್ಳೂರಿಂದ ಬಂದ್ಬಿಟ್ಟಿದ್ದೆ ನಾನು. ಅದಾದ್ಮೇಲೆ ಮಾರನೇ ದಿನ ಪೋಸ್ಟ್ ಮಾಡ್ತಾರೆ, ಫುಲ್ಲು ಸರ್ಪ್ರೈಸ್ ನಮ್ಗೆ, ನ್ಯಾಷನಲ್ ಲೆವೆಲ್ ಪ್ರೈಸ್ ಹೊಡೆದಿದೀವಿ ಅಲ್ಲ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಜೀವನ ಈ ಕಡೆಗೆ ಬಂತು, ಮೈಸೂರಿಗೆ ಬಂದ್ಮೇಲೆ ಈ ಒಂದು ಕಲಾವಿದ್ರದ್ದು ಒಂದು ಹುಚ್ಚಿರುತ್ತೆ, ವೇದಿಕೆಗಳು ಸಿಕ್ತಾಗ ನಾವು ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ. ಆ ಟೈಮಲ್ಲಿ ನನಗೆಲ್ಲೂ ಸ್ಟಾರ್ಟಿಂಗ್ ಅಷ್ಟು ಅವಕಾಶ ಇರಲಿಲ್ಲ. ಯಾಕೆಂದ್ರೆ
ತುಂಬಾ 6-7 ವರ್ಷ ಸುದೀರ್ಘ ಗ್ಯಾಪ್ ನಲ್ಲಿ ಮೈಸೂರಿಗೆ ಮತ್ತೆ ಬಂದಾಗ ಆ ಒಂದು ಅವಕಾಶ ಸಿಗ್ಲಿಲ್ಲ. ತುಂಬಾ ಖುಷಿ ಆಗುತ್ತೆ. ನನ್ನ ಹೆಮ್ಮೆಯ ಅಣ್ಣ ಅಂತ ಹೇಳ್ಬೋದು. ಮಿಮಿಕ್ರಿ ಮಂಜಣ್ಣ ಅವ್ರದ್ದು ಒಂದು ಆರ್ಕೆಸ್ಟ್ರಾ ಟೀಮ್ ಇರುತ್ತೆ. ಆ ಆರ್ಕೆಸ್ಟ್ರಾದಲ್ಲಿ ನನಗೆ ಅವಕಾಶಗಳನ್ನ ಕೊಡ್ತಾ ಬರ್ತಾರೆ. ಅದಾದ್ಮೇಲೆ ತುಂಬಾ ಮಾಡ್ತಾ ಇರ್ತೀನಿ. ಅವ್ರದ್ದು ನಮ್ದು ತುಂಬಾ ಇವೆಂಟ್ಗಳಾಗುತ್ತೆ. ದೊಡ್ಡ ಮನೆ ಅಂತ ಹೇಳ್ಬೋದು, ದೇವೇಗೌಡರು ಫ್ಯಾಮಿಲಿ ಎಲ್ಲರದು ಡ್ರಾಯಿಂಗ್ ಮಾಡ್ತೀವಿ. ಅದ್ರಲ್ಲೂ ಕೂಡ ಒಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ. 6 ಜನ ನಾಯಕರ ಚಿತ್ರವನ್ನ ಬರೀ 19 ನಿಮಿಷದಲ್ಲಿ ಮಿಮಿಕ್ರಿ ಮಂಜಣ್ಣನವರ ಹಾಡಿಗೆ ಬರೀತೀನಿ. ಅದನ್ನ ತುಂಬಾ ಖುಷಿ ಆಯ್ತು. ಅದೊಂದು ದಾಖಲೆ ಆಯ್ತು. ಅದು ಉಲ್ಟಾ 6 ಜನದ್ದು ಅದು ನನಗೆ ಲೈಫ್ ಅಲ್ಲಿ ಮರೆಯಕ್ಕಾಗ್ದಿರೋಂತ ಡಿಫಿಕಲ್ಟ್ ಟಾಸ್ಕ್. ಯಾಕೆಂತಂದ್ರೆ ಒಬ್ರು ಫೇಸ್ ನ ನೆನ್ಪಿಟ್ಕೊಳ್ಳೋದೇ ಕಷ್ಟ. ಸಾಕಷ್ಟು ಪ್ರಾಕ್ಟೀಸ್ ಮಾಡಿ 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 ಹಂಗುವೆ ಒಂದೊಂದು ಭಯ ಅನ್ನೋದಿರುತ್ತೆ. ಯಾಕೆಂದ್ರೆ ಎಲ್ಲಿ ಫೇಸ್ ಇದಾಗುತ್ತೆ. ಬಟ್ ನಾವು ಒಂದೊಂದು ಗ್ರಿಪ್ ಇಟ್ಕೊಂಡಿರ್ತೀನಿ. ಇದೇ ತರ ಹಿಂಗ್ ಫೇಸ್, ಈ ಮೂಗು ಚೂಪ್ ಮುಖ ಇರುತ್ತೆ, ಕಣ್ಣು ಈ ತರ ಇರುತ್ತೆ. ಆ ಒಂದ್ ನಿಟ್ಟಲ್ಲಿ ಎಲ್ಲಾನು ಮಾಡಿದ್ವಿ. ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಮಿಮಿಕ್ರಿ ಮಂಜಣ್ಣನವ್ರಿಗೆ ಒಂದು ಸಿನಿಮಾದಲ್ಲಿ ಅವಕಾಶ, ಧಾರಾವಾಹಿಯಲ್ಲಿ ಅವಕಾಶ ಸಿಗುತ್ತೆ, ಆನಂದರಾಗ ಅಂದ್ಬಿಟ್ಟು. ಅವರು ಕೂಡ 0 ಇಂದನೇ ಬಂದಿದ್ದು. ಅದಾದ್ಮೇಲೆ ಅವರು ಅಲ್ಲಿ ಬ್ಯುಸಿ ಆಗ್ತಾರೆ. ನೆಕ್ಸ್ಟ್ ಅವರು ನನಗೆ ಮಿಮಿಕ್ರಿ ಶ್ಯಾಮಣ್ಣನ ಪರಿಚಯ ಮಾಡಿಸ್ತಾರೆ. ಇವರಿಬ್ರನ್ನ ನಾನು ಲೈಫಲ್ಲಿ ಮರೆಯಲ್ಲ. ಯಾಕೆಂತಂದ್ರೆ ಕಲಾ ಪೋಷಕರು ಅಂದ್ರೆ ತಪ್ಪಾಗಲ್ಲ. ಆರ್ಕೆಸ್ಟ್ರಾದವ್ರದ್ದು ನಾನಾ ರೀತಿ ಇರುತ್ತೆ. ನಮ್ಮ ಕಲಾವಿದ್ರ ಮನಸ್ಸಲ್ಲಿ 4 ಜನಕ್ಕೆ ಮನೋರಂಜನೆ ಕೊಡ್ಬೇಕು ಅನ್ನೋದು ಬಿಟ್ರೆ ದುಡ್ಡು ಕಾಸು ಸೆಕೆಂಡ್ರಿ ಮ್ಯಾಮ್. ಅಷ್ಟು ಆ ಒಂದು ನಿಟ್ಟಿನಲ್ಲಿ ಇರ್ತಾರೆ. ಮಿಮಿಕ್ರಿ ಮಂಜಣ್ಣ ಪರಿಚಯ ಮಾಡ್ತಾರೆ. ಅದಾದ್ಮೇಲೆ ಸಾಕಷ್ಟು ವೇದಿಕೆಗಳಲ್ಲಿ ಮಿಮಿಕ್ರಿ ಶ್ಯಾಮಣ್ಣನು ಕೂಡ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನನ್ನ ಶ್ರಮ ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಕಡೆ ನನಗೆ ಸಪ್ರೇಟ್ ಆಗಿ ಕರೀತಾರೆ. ಕುಮಾರಸ್ವಾಮಿ ಸರ್ದು ಒಂದು ಬೇರೆಯವರ ಒಂದು ಅವಕಾಶ ಕೊಡ್ತಾರೆ, ನಮ್ಮ ಪುಟ್ಟರಾಜಣ್ಣವರ ಕಡೆಯವರು. ಅದಾದ್ಮೇಲೆ ಅದು ದೊಡ್ಡದಾಗತ್ತೆ. ಯಾಕೆಂದ್ರೆ ಕುಮಾರಸ್ವಾಮಿ ಸರ್ ನನ್ನ ಬಗ್ಗೆ ಒಂದು ಸಣ್ಣದಾಗಿ ಟ್ವೀಟ್ ಮಾಡ್ತಾರೆ. ಅದು ನನ್ನ ಲೈಫಲ್ಲಿ ಮರೆಯಕ್ಕಾಗಲ್ಲ. ನನ್ನ ಸುದೀರ್ಘ ರಾಜಕೀಯ ಜೀವನವನ್ನ ಈ ಚಿತ್ರದಲ್ಲಿ ಕಂಡೆ ಅಂತ ಇದ್ ಮಾಡ್ತಾರೆ. ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಮೋದಿಜಿದು ಎಲ್ಲರದ್ದು ಡ್ರಾಯಿಂಗ್ಗಳನ್ನ ಕೊಟ್ಟಿದ್ದೀನಿ. ಈವರೆಗೂ ಎಷ್ಟು ಡ್ರಾಯಿಂಗ್ ಮಾಡಿದ್ದೀರಾ? ಸಾಕಷ್ಟು ಮಾಡಿದೀನಿ ಮ್ಯಾಮ್. ಕೌಂಟ್ ಮಾಡಕ್ಕಾಗಲ್ಲ, ಹೇಳ್ಬೋದು ಮುಲಾಜಿಲ್ದಾನೆ ಹೇಳ್ಬೋದು. ಅದಕ್ಕಿಂತಲೂ ಹೆಚ್ಚು ಮಾಡಿದೀನಿ. ಯಾಕೆಂದ್ರೆ ನನ್ನ ಉಡುಪಿ ಜೀವನದಲ್ಲೇ ಸಾಕಷ್ಟು ಮಾಡಿದ್ದೆ. ನೀವು ಈಗ ಒಂದು ರಂಗೋಲಿ ಬಿಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂತಾರೆ? ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಮನೆ ಅಂಗಳದಲ್ಲಿ ಒಂದಿಷ್ಟು ಅಗಲ ಬಿಡೋದಕ್ಕೆ ನಾವು ಮುಂಚಿತವಾಗಿ ಒಂದಷ್ಟು ಯೂಟ್ಯೂಬಲ್ಲಿ ನೋಡ್ಕೊಂಡು ಎಲ್ಲ ನಾವು ಒಂದು ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಆಮೇಲೆ ಮನೆ ಮುಂದೆ ಬಿಡ್ತೀವಿ. ಸೊ ನೀವು ಅಷ್ಟು ದೊಡ್ಡ ಜಾಗದಲ್ಲಿ ರಂಗೋಲಿ ಬಿಡಬೇಕು ಅಂದ್ರೆ ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅಂತ? ಪ್ರಿಪ್ರೇಷನ್ ಏನಿಲ್ಲ ಮ್ಯಾಮ್, ಅಲ್ಲೇ ಆನ್ ಸ್ಪಾಟ್ ರೆಡಿ ಮಾಡ್ಕೋತೀವಿ. ಯಾವ್ದೇ ಒಂದು ಇಷ್ಟು ತಗೋಬೇಕು ಅಷ್ಟು ತಗೋಬೇಕು, ನಮ್ಗೀಗ ಇಷ್ಟು 1000 ಸ್ಕ್ವೇರ್ ಫೀಟ್ ಅಥವಾ ಇಷ್ಟು ಅಂತ ಜಾಗ ಹೇಳ್ತಾರೆ. ನಾವು ಅದಕ್ಕೆ ಯಾವ ತರ ಟೋನ್ ಕೊಡ್ಕೋಬೇಕು, ಯಾವ ತರ ಲೈಟ್ ಅಂಡ್ ಇದು ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಮಾಡಿದ್ರೆ ಕಾಸ್ಟ್ ಕಮ್ಮಿ ಇರುತ್ತೆ. ಕಲರ್ ಮಾಡ್ತು ಅಂದ್ರೆ ಕಲರ್ಸ್ಗೆ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಸೊ ನಾವು ವೈಟ್ ಅಂಡ್ ಬ್ಲಾಕ್ ನ ಮಿಕ್ಸ್ ಮಾಡ್ಕೊಂಡು ಕಲರ್ ಲೈಟ್ ಅಲ್ಲೇ ಆಟ ಆಡ್ಕೊಳ್ಳೋ ಅಂಥದ್ದು. ನಾವು ಈಗ ನೀವು ಹೇಳ್ದಂಗೆ ಯಾವ್ದು ಪ್ರಿಪ್ರೇಷನ್ ಇರಲ್ಲ. ನಾವೊಂದು ಪಿಕ್ಚರ್ನ ಆ ಜಾಗಕ್ಕೆ ಸೂಟ್ ಆಗಂಗೆ ಪ್ರಿಪೇರ್ ಮಾಡ್ತೀವಿ. ಆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ತೀವಿ. ಆ ಜಾಗಕ್ಕೆ ಹೆಂಗ್ ಬೇಕು, ಯಾವ ತರ ಬೇಕು, ಯಾವ ತರ ಕೊಟ್ರೆ ಜನಕ್ಕೆ ರೀಚ್ ಆಗುತ್ತೆ, ಯಾವ ತರ ಫುಡ್ ರೆಡಿ ಮಾಡ್ಬೇಕು ಅನ್ನೋದನ್ನ ನಾವು ಮೊಬೈಲಲ್ಲೇ ಎಲ್ಲ ಎಡಿಟ್ ಮಾಡ್ಕೋತೀವಿ. ಅದಾದ್ಮೇಲೆ ಆ ಜಾಗಕ್ಕೆ ಎಷ್ಟು ರಂಗೋಲಿ ಬೇಕು ಅದನ್ನ ಒಂದು ರೆಡಿ ಮಾಡ್ಕೊತೀವಿ. ಅದಾದ್ಮೇಲೆ ನೆಕ್ಸ್ಟ್ ಸ್ಪಾನ್ಸರ್ನ ಅಪ್ರೋಚ್ ಮಾಡ್ತೀವಿ. ಒಂದಷ್ಟು ಜನ ಸ್ಪಾನ್ಸರ್ಗಳನ್ನ ಅಪ್ರೋಚ್ ಮಾಡ್ತೀವಿ. ಅದೆಲ್ಲ ಆದ್ಮೇಲೆ ಒಂದು ಮಾಧ್ಯಮದಲ್ಲಿ ಹೇಳಿ ಎಲ್ಲ ಒಂದು ಇದು ಮಾಡ್ತೀವಿ. ಅದಾದ್ಮೇಲೆ ಡೈರೆಕ್ಟ್ ಏನು ಪ್ರಾಕ್ಟೀಸ್ ಇಲ್ಲ ಮ್ಯಾಮ್. ಅಲ್ಲೇ ಹೋಗು, ಗ್ರಾಫ್ ಹಾಕು, ಚಿತ್ರ ಬರಿ, ಅಲ್ಲೇ ಡೈರೆಕ್ಟ್. ಅದಾದ ಮಾರನೇ ದಿನನೇ ನಮ್ಗೆ ಡ್ರೋನ್ ಕೂಡ ಯಾರು ಕೊಡ್ಸಿಲ್ಲ, ತಗೊಂಡೂ ಇಲ್ಲ. ಪ್ರಥಮ್ ಅಂದ್ಬಿಟ್ಟು ನಮ್ಮ ಹುಡುಗ, ಅವರು ಸಪೋರ್ಟ್ ಮಾಡ್ತಾ ಇದ್ದಾನೆ. ಅವನ್ ಬಂದು ಡ್ರೋನ್ ಶಾಟ್ಸ್ ನ ತಗೊಡ್ತಾನೆ. ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ಬರೆಯುವಂಥದ್ದು. ಈಗ ರಂಗೋಲಿಯಲ್ಲೇ ಈಗ ನಿಮ್ಮ ಮುಂದಿನ ಪ್ಲಾನ್ಸ್ಗಳು ನೋಡೋದಾದ್ರೆ ರಂಗೋಲಿಯಲ್ಲೇ ಕಂಟಿನ್ಯೂ ಆಗುತ್ತೆ ಅಥವಾ ಇನ್ನೂ ವಿಭಿನ್ನವಾಗಿ ಏನಾದ್ರು ಪ್ರಯತ್ನ ಮಾಡ್ತೀರಾ? ಮ್ಯಾಮ್ ಗೊತ್ತಿಲ್ಲ. ನಾವು ಬರೀ ಕೋಟೆ ಆಂಜನೇಯ ಸ್ವಾಮಿ ವ್ಯಾಪ್ತಿಯಲ್ಲಿ ಇದ್ದವರು. ಒಂದು ಹುಚ್ಚು ಸ್ಟಾರ್ಟ್ ಆಯ್ತು ತಲೆಯಲ್ಲಿ. ಮೈಸೂರಿನ ಕಲಾವಿದ್ರು ಬೇರೆ ಬೇರೆ ಕಡೆ ಹೋಗಿ ಕಲೆಯನ್ನ ಬಿತ್ತರಿಸ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಅಲ್ಲಿ ಬಂತು. ಆ ನಿಟ್ಟಿನಲ್ಲಿ ತುಮಕೂರಲ್ಲಿ BS ಯಡಿಯೂರಪ್ಪ ಸರ್ದು, ಹಾಗೇನೆ ತುಮಕೂರಲ್ಲಿ ಸಿದ್ಧಗಂಗಾ ಸ್ವಾಮೀಜಿದು, ಹಾಗೇನೆ ಶಿಕಾರಿಪುರದಲ್ಲಿ BS ಯಡಿಯೂರಪ್ಪ ಸರ್ದು, ಹಾಗೇನೆ ಮಂತ್ರಾಲಯದಲ್ಲಿ 2 ಸಾರಿ ಬರ್ದ್ವಿ. ಮಂತ್ರಾಲಯದಂತೂ ಅದೊಂದು ಮ್ಯಾಜಿಕ್ ಅಂತ ಹೇಳ್ಬೋದು. ನಾವು ಅನ್ಕೊಂಡಿರ್ಲಿಲ್ಲ. ನನ್ನ ಅದೇ ಹೇಳದ್ನಲ್ಲ, APJ ಅಬ್ದುಲ್ ಕಲಾಂ ಸರ್ ಹೇಳ್ದಂಗೆ ದೊಡ್ಡದಾಗ ಕನ್ಸ್ಕೊಳ್ಬೇಕು ಅಂದ್ಬಿಟ್ಟು ಹೆವಿ ದೊಡ್ಡದಾಗ ಕನ್ಸ್ಬಿಟ್ಟಿದ್ದೆ. ಅದು ತುಂಬಾ ದೊಡ್ಡದು. ಯಾಕೆಂದ್ರೆ ನಾವು ಇಷ್ಟು ಚಿತ್ರಗಳು ಮಾಡಿದೀವಲ್ಲ ಮ್ಯಾಮ್, ನಾನು ತೋರಿಕೆಗೆ ಹೇಳ್ಕೊತಿರೋದಲ್ಲ.
ಆ ಒಂದೊಂದು ಚಿತ್ರಗಳು ಅಲ್ಲಿ ಒಂದು ಜೀವ ತುಂಬುತ್ತೆ ಆ ಚಿತ್ರಗಳಲ್ಲಿ. ಖಂಡಿತ. ಆ ಜೀವ ತುಂಬ ಅಂತದ್ದು ಆ ಚಿತ್ರಗಳೇ ಮಾಡಿಸ್ಕೊಳ್ಳೋಂಥದ್ದು. ನಾವೇನು ಮಾಡಲ್ಲ, ನಾವು ಬರೀ ಕೆಲಸಗಾರರು ಅಷ್ಟೇ. ಖಂಡಿತ ಖಂಡಿತ. ಆ ಸ್ಥಳ ಆಗಿರ್ಬೋದು, ಆ ವ್ಯಕ್ತಿಗಳ ಚಿತ್ರ ಆಗಿರ್ಬೋದು, ಅದೇ ಮಾಡಿಸ್ಕೊಳ್ಳೋದು. ಅದಕ್ಕೆ ಅವರೇ ಶಕ್ತಿ ತುಂಬ. ಅದೇ ನಿಜ, 100ಗೆ 200%. ಯಾಕೆಂದ್ರೆ ನಾಲ್ವಡಿ ಕೃಷ್ಣರಾಜರು ಅಲ್ಲೇ ಓಡಾಡಿರುವಂಥದ್ದು. ಹೌದು. ಮಹಾರಾಜರು ಫಸ್ಟ್ ಬರ್ದಾಗ ಅಷ್ಟು ಬರಲಿಲ್ಲ, ಆಟ ಆಡಿಸ್ಬಿಟ್ರು ನಮ್ಮನ್ನ. ನೀವು ನಂಬಲ್ಲ, 3 ಗಂಟೆ ರಾತ್ರಿ ಗಂಟ್ಲು ಅದನ್ನ ಕರೆಕ್ಷನ್ ಮಾಡ್ತಾನೆ ಇದೀವಿ, ಬರ್ತಾ ಇಲ್ಲ. ಅದಾದ್ಮೇಲೆ ಮತ್ತೆ ಅಳಿಸ್ಬಿಟ್ಟು 10 ಗಂಟೆ ಒಳಗೆ ಮುಗಿಸ್ತೀವಿ. ನಾಲ್ವಡಿ ಕೃಷ್ಣರಾಜರು ಯಾವ ತರ ಬರ್ತಾರೆ ಅಂದ್ರೆ ಅದ್ದೂರಿಯಾಗಿ ಬರ್ತಾರೆ. ತುಂಬಾ ದೊಡ್ಡದಾಗಿ ಮಾಡಿದ್ವಿ, ಬಹಳ ಖುಷಿ ಇತ್ತು. ಅದು 8,000 ಸ್ಕ್ವೇರ್ ಫೀಟ್. ಅದಾದ್ಮೇಲೆ ಬೇರೆಯವ್ರದ್ದೆಲ್ಲ ಮಾಡಿದ್ವಿ ಮ್ಯಾಮ್. ಹನುಮಂದ್ ಮಾಡಿದ್ವಿ, ಅಯೋಧ್ಯೆ ರಾಮ ಮಂದಿರ ಸ್ಟಾರ್ಟ್ ಆಗಿರೋದಕ್ಕೆ 1 ವರ್ಷ ಅಂದ್ಬಿಟ್ಟು ನಾವೇ ನಮ್ ದುಡ್ಡು ಹಾಕಿ ನಾನೇ ಮಾಡಿದ್ದೆ. ಅದೊಂದು ತುಂಬಾ ರಂಗೋಲಿಗಳನ್ನ ಮಾಡಿದೀವಿ. ಖುಷಿ ಇದೆ. ಆದ್ರೆ ಒಂದು ನಮ್ಮ ಲೈಫ್ ಇಂದ ಮರೆಯಕ್ಕಾಗದೇ ಇರೋಂಥದ್ದು, ಹಾಗೇನೆ ರಾಯರ ಭಕ್ತರ ಇಂದ ಮರೆಯಕ್ಕಾಗದೇ ಇರೋಂಥ ಚಿತ್ರ ಅಂದ್ರೆ ಆ ಒಂದು ರಂಗೋಲಿ ಚಿತ್ರ. ಬೃಂದಾವನದ್ದು ಹಿಂದೆ ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡಿದ್ದು, ಅದು ಕೂಡ ಅಲ್ಲಿ ಹೋದ್ಮೇಲೆ ಐಡಿಯಾಸ್ ಬಂದಿದ್ದು. ಒಂದು ಪ್ಲಾನ್ ಮಾಡಿದ್ವಿ ಇಷ್ಟು ಸ್ಟ್ರಕ್ಚರ್ ಅಂತ, ಬಟ್ ಅಲ್ಲಿ ಹೋದ್ಮೇಲೆ ಪಂಚಮುಖಿ ಆಂಜನೇಯನು ಕೂಡ ಆಡ್ ಮಾಡ್ಕೊಂಡ್ವಿ. ಎಲ್ಲ ದೊಡ್ಡ ಮಟ್ಟದಲ್ಲಿ ಬಂತು. ನನ್ನ ತಂಡ ಏನ್ ನಿಂತಿದೀನಿ ಇದಕ್ಕೆಲ್ಲ ಮುಖ್ಯ ಕಾರಣ ಬಂದೆ ನನ್ನ ತಂಡ. ಯಾಕೆಂದ್ರೆ ಅವ್ರ ಒಂದು ಸಪೋರ್ಟ್ ಇಲ್ಲ ಅಂದಿದ್ರೆ ಏನು ಆಗ್ತಿರ್ಲಿಲ್ಲ. ಏನೋ ಮಾಡಿದ್ರೆ ಒಂದಿಷ್ಟು ಚಿಕ್ಕ ಪುಟ್ಟದ್ ಮಾಡ್ಬೋದು, ಬಟ್ ದೊಡ್ಡದಾಗಿ ಮಾಡಿದ್ವಿ. ಖಂಡಿತ. ನಿಮ್ಮ ಕಲೆ ಬಗ್ಗೆ ಕೇಳ್ತಾ ಇದ್ರೆ ನಮಗೆ ಮಾತೇ ಬರ್ತಾ ಇಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ ಆಗಲೇ ಮನೆ ಮುಂದೆ ಒಂದಿಷ್ಟಾಗಲ ರಂಗೋಲಿ ಬಿಡಿಸೋದಕ್ಕೆ ನಾವು ಒಂದಷ್ಟು ಸರಿ ಪ್ರಾಕ್ಟೀಸ್ ಮಾಡಿರ್ತೀವಿ ಅಥವಾ ಒಂದಷ್ಟು ಸರಿ ನೋಡಿರ್ತೀವಿ. ನೀವು ಸ್ಕ್ವೇರ್ ಫೀಟ್ ಗಟ್ಟಲೆ ಬಿಡಿಸೋದು ಅಂದರೆ ಅದು ಸುಲಭವಾದ ಮಾತೇ ಅಲ್ಲ. ಅದು ತುಂಬ ಜನದ ಒಂದು ಎಲ್ಲರೂ ನೋಡ್ತಾ ಇರ್ತಾರೆ ಅನ್ನೋ ಜವಾಬ್ದಾರಿ ಇರುತ್ತೆ. ಯಾರೇನು ಅನ್ಕೊಂತಾರೋ ಅಥವಾ ಅದು ಸರಿಗೆ ಬರಲಿಲ್ಲ ಅಂದರೆ ಏನು ರಿಯಾಕ್ಟ್ ಆಗ್ತಾರೋ ಜನ ಅಂತ. ಯಾಕೆಂದ್ರೆ ಸ್ಪಾನ್ಸರ್ ಅವರು ನಮ್ಮ ನಂಬಿ ಕೊಟ್ಟಿರ್ತಾರೆ. ಈಗ ರಾಯರ್ದೆಲ್ಲ ಒಂದು ದೊಡ್ಡ ಬಜೆಟ್ ಅಮೌಂಟ್, ಬಟ್ ಅದನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಗೆ ಆಸೆ ಇರಬೇಕು. ಆ ವ್ಯಕ್ತಿಗಳ ಚಿತ್ರ ಬರಿತಾ ಇದೀವಿ ಅಥವಾ ಆ ದೇವ್ರ ಚಿತ್ರ ಬರಿತಾ ಇದೀವಿ ಅನ್ನೋ ನಮ್ಮಿಂದ ಆಸೆಯಿಂದ ಮಾಡೋದು ಬೇರೆ, ದುಡ್ಡು ಕೊಟ್ಟು ಮಾಡೋದೇ ಬೇರೆ. ಆಸೆಯಿಂದ ಮಾಡಿದಾಗ ಅವೆಲ್ಲ ಸಕ್ಸಸ್ ಆಗಿದೆ, ದುಡ್ಡು ಕೊಟ್ಟಾಗ್ಲೂ ಸಕ್ಸಸ್ ಆಗಿದೆ. ಬಟ್ ಅದರಲ್ಲಿ ಬೇರೆ ತರ ವಿಭಿನ್ನವಾಗಿರುತ್ತೆ. ನಾವು ಮನಸ್ಪೂರ್ವಕವಾಗಿ ಮಾಡೋದೇ ಬೇರೆ, ಇವ್ರು ದುಡ್ಡು ಕೊಟ್ಟಿದಾರಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಮಾಡೋದೇ ಬೇರೆ. ಸೊ ಈ ನಿಟ್ಟಿನಲ್ಲಿ ರಾಯರ ಒಂದು ಆಶೀರ್ವಾದ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟು ನಾನು ಇನ್ನೇನು ಹೇಳಲ್ಲ. ಯಾಕೆಂದ್ರೆ ಅಲ್ಲೂ ಕೂಡ ಸಾಕಷ್ಟು ಮ್ಯಾಜಿಕ್ಗಳಾಯ್ತು. ರಾಯರದು ಫಸ್ಟ್ ಬರಿಬೇಕಾದ್ರೆ, ಅಥವಾ ನಾನು ಅಲ್ಲಿ ಓದೋನೇ ಅಲ್ಲ ಮ್ಯಾಮ್, ನಾನು ರಾಯರ ದೇವಸ್ಥಾನಕ್ಕೆ ಓದೋನೇ ಅಲ್ಲ. ಲಾಸ್ಟ್ 2 years ಇಂದ ಹೋಗ್ತಾ ಇರೋದು. ಯಾಕೆಂದ್ರೆ ಅದಕ್ಕೆ ಅಭಿಲಾಷ್ ಸರ್ ಅಂತ ಇದ್ರು, ಅವ್ರ ಕಡೆಯಿಂದನೇ. ಅವರು ರಾಯರ ಭಕ್ತರು. ಅವರೇ ಹೇಳಿದ್ರು, ಅಪ್ಪು ಸರ್ಗೆ ಫಸ್ಟ್ ಸ್ಪಾನ್ಸರ್ ಮಾಡಿದ್ರಲ್ಲ ಆ ವ್ಯಕ್ತಿನೇ ಈಗ ಮಾಡಿ ಅಂತ ಹೇಳಿ ಮಾಡಿಸಿದ್ದು. ಒಂದು ಟ್ಯಾಲೆಂಟ್ ಅಥವಾ ಮತ್ತೊಂದು ಏನೇ ಒಂದು ಚೆನ್ನಾಗಿರ್ಬೋದು. ಈಗ ವಜ್ರ ಸಮುದ್ರದಲ್ಲಿ ಇದ್ರೇನೆ ಅದು ಅಲ್ಲೇ ಇರುತ್ತೆ ಮ್ಯಾಮ್. ಅದ್ ತೆಗಿಯಂತ ವ್ಯಕ್ತಿತ್ವಗಳು ಬೇಕು. ಅದ್ ತೆಗ್ದಾದ್ಮೇಲೆ ವಜ್ರಕ್ಕೊಂದು ಬೆಲೆ ಬರೋದು. ಈಗ ನಮ್ಮ ತಂಡವನ್ನ ಗುರುತಿಸುವಂತ ಕೆಲಸವನ್ನ ನಿಮ್ಮ ಮಾಧ್ಯಮದವರಾಗಿರ್ಬೋದು, ಆಮೇಲೆ ಪತ್ರಿಕೆದವರಾಗಿರ್ಬೋದು, ಹಾಗೇನೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಗಳಾಗಿರ್ಬೋದು, ಸಾಕಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಈ ಕಲಾವಿದನ ಮೇಲೆ ಹಾಗೂ ನಮ್ಮ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪುನೀತ್ ಅವರೇ. ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತಿದೆ. ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.